ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ನಾವಿವತ್ತು ಹೊರಟಿದ್ದು ಭದ್ರಾವತಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಉಕ್ಕಡದಮ್ಮನ ದೇವಸ್ಥಾನದ ಸನ್ನಿಧಿಗೆ. ನಿಮಗೆ ಗೊತ್ತಾ, ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್. ಹಾಗಾಗಿ ನನಗೆ ಡಾಕ್ಟರ್ ಬ್ರೋ ಥರ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ಸುಮ್ಮನೆ ಎಲ್ಲ ದೇವಸ್ಥಾನದ ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇದು ವೀಡಿಯೋಗೆ ವಾಯ್ಸ್ ಓವರಿಂಗ್ ಕೊಡೋಣ ಅಂತ ನಾನಲ್ಲಿ ಮಾತಾಡಲಿಲ್ಲ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ರೀತಿ ಜನರು ಲೈನ್ನಲ್ಲಿ ಒಳಗಡೆ ಹೋಗೋ ವ್ಯವಸ್ಥೆಯನ್ನು ಈ ದೇವಾಲಯದವರು ಮಾಡಿದ್ದಾರೆ. ವೀಕ್ಷಕರೇ, ಶಿವಮೊಗ್ಗ ಹಾಗೂ ಭದ್ರಾವತಿಯ ಸುತ್ತಮುತ್ತ ಇರುವ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಇದು ಕೂಡ ಒಂದು. ಇಲ್ಲಿ ಅನೇಕ ಸಾವಿರಾರು ಭಕ್ತಾದಿಗಳು ತಮ್ಮ ಹರಕೆಗಳನ್ನು ತೀರಿಸಲು ಬರ್ತಾರೆ. ಹಾಗೂ ಹೆಚ್ಚಿನ ಜನರು ಇಲ್ಲಿಯೇ ಊಟದ ವ್ಯವಸ್ಥೆಗಾಗಿ ಕುರಿ ಕೋಳಿಗಳನ್ನು ತಾಯಿಗೆ ಬಲಿ ಕೊಟ್ಟು ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ. ಇಲ್ಲಿ ಅನೇಕ ದೂರಗಳಿಂದ ಭಕ್ತಾದಿಗಳು ಬರುತ್ತಾರೆ. ಅಷ್ಟೇ ಅಲ್ಲ, ಈ ತಾಯಿ ಸನ್ನಿಧಿಗೆ ಬಂದವರ ಎಲ್ಲ ಕಾರ್ಯಗಳು ನೆರವೇರಿದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದೇವಸ್ಥಾನದ ಸುತ್ತಮುತ್ತ ಅರಣ್ಯ ಪ್ರದೇಶಗಳಿಂದ ಕೂಡಿದೆ. ಹೇಗೆ ಅಂತಂದರೆ, ಈ ದೇವಸ್ಥಾನದ ಹತ್ರ ಹೋದಾಗ ನಮಗೆ ಫೋನ್ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಆ ಥರ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ನಾವು ಬರೀ ಫೋನ್ ಇದ್ದರೆ ವಿಡಿಯೋ ಮಾತ್ರ ಮಾಡ್ಕೊಬೋದು. ಯಾರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡೋಕ್ಕಾಗೋದಿಲ್ಲ. ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಇದೇ ನೋಡಿ ಈ ಹೊರಗಡೆ ಬರೋ ಗೇಟು. ಅಲ್ಲಿ ಒಬ್ಬರು ಹೋಮ್ ಗಾರ್ಡ್ ಕೂತಿದ್ದಾರಲ್ಲ, ಇದು ಎಕ್ಸಿಟ್ ಎಂಟ್ರಿ ಆಗಿರೋದ್ರಿಂದ ನಮಗೆ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಆದರೆ ನಾನು ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡ್ತಿರೋದ್ರಿಂದ ನನಗೆ ಒಳಗಡೆ ಡೈರೆಕ್ಟ್ ಎಂಟ್ರಿ ಕೊಟ್ಟರು. ಇದು ಅದು ಗೇಟ್ ಪಕ್ಕದಲ್ಲೇ ಇರೋ ಸಣ್ಣ ಇನ್ನೊಂದು ಮಾತಂಗೇಶ್ವರಿ ದೇವಸ್ಥಾನ ಅಂತ. ಇದು ಸಣ್ಣದು. ಇದ್ರ ಒಳಗಡೆ ಅರ್ಚಕರು ಪೂಜೆಗೆಲ್ಲ ತಯಾರಿ ಮಾಡ್ಕೋತಿದ್ದಾರೆ. ಪ್ರಕೃತಿಯ ಮಡಿಲಿನಲ್ಲಿರುವ ಈ ಕುಕ್ಕಡದಮ್ಮ ತಾಯಿ ಎಲ್ಲ ಭಕ್ತಾದಿಗಳನ್ನು ತನ್ನೆಡೆ ಸೆಳೆಯುತ್ತಾಳೆ. ಹಾಗೆ ನಾನು ನನ್ನ ಕುಟುಂಬದ ಸಮೇತ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದುಕೊಂಡೆ. ಹಾಗೂ ಅಲ್ಲಿಯ ಭಕ್ತಾದಿಗಳನ್ನೆಲ್ಲರನ್ನು ನೋಡಿ ಖುಷಿಪಟ್ಟೆ. ಭಕ್ತಾದಿಗಳು ತಂದ ತಿನಿಸುಗಳನ್ನು ತಿಂದು ಮನೆಗೆ ತೆರಳಿದೆ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಇದೇ ನೋಡಿ ನಮ್ಮ ಕುಕ್ಕಡದಮ್ಮನ ಹೊರಗಿನಿಂದ ನೋಟ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.